ಅಂತ ಯೂಟ್ಯೂಬ್ ಚಾನಲ್. ನಾನು ಹೇಳಿದಾಗೆ ಹಾಸನಲ್ಲ ಇದ್ದೀವಿ ನಾವು ಇವತ್ತನ್ನು ಕೂಡ. ಸೊ ನಾವೆಲ್ಲ ನಮ್ಮ ದೊಡ್ಡಮ್ಮ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದರು. ಸೊ ಅದಕ್ಕೆ ನಾವು ಎಲ್ಲ ರೆಡಿ ಆಗ್ತಾಯಿದ್ದೀವಿ. ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಗಳು ಎಲ್ಲ ಕೂಡ ರೆಡಿ ಆಗ್ತಾಯಿದ್ದೀವಿ. ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ಅವ್ರನ್ನ ವೀಡಿಯೋ ಮಾಡ್ತಾ ಇರೋರನ್ನ ಅವ್ರು ರೆಡಿ ಆಗ್ತಾ ಇರೋರನ್ನ ನೋಡ್ತಾ ಇದೆ. ಹೆಂಗೆ ರೆಡಿ ಆಗ್ತಾರೆ ಇವರು ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಸೊ ನಾನು ಇಂಥ ಕೆಲಸ ಮಾಡೋದಲ್ಲೆಲ್ಲ ಎಕ್ಸ್ಪರ್ಟು, ತುಂಬ ಸ್ವಲ್ಪ ಹಾಗೆ ನಾನು. ಆ್ಯಂಡ್ ಇವಾಗ ನಾನು ರೆಡಿ ಆದೆ. ಇವತ್ತಿನ ನನ್ನ ಡ್ರೆಸ್ ಈ ಥರ ಇದೆ. ಸೊ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಕೋಲ್ಡ್ ಇತ್ತು. ಸೊ ಅದಕ್ಕೆ ನಾನು ಸ್ವೆಟರ್ ಟೈಪ್ ಟಿ ಶರ್ಟ್ಸ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಟಿ ಶರ್ಟ್ಸು. ಆ್ಯಂಡ್ ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಹುಡುಗಿ ನಿಮಗೆ ಗೊತ್ತಿರಬೇಕು, ನಮ್ಮ ದೊಡ್ಡಮ್ಮನ ಮಗಳು. ಅವಳು ವೀಡಿಯೋ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಿ ಅಂತ ಹೇಳಿಲ್ಲ, ಅವಳನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ರೆಡಿ ಆಗಿದೆ ಅಲ್ಲ. ಅವಳು ತುಂಬ ಸ್ಟೈಲು, ತುಂಬ ಚಿಕ್ಕ ಹುಡುಗಿ ಆದರೂ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಟೈಲ್ ಕೂಡ ಮಾಡ್ತಾಳೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಿ ಅಂತ ಹೇಳಿದಲ್ಲ. ಸೊ ಅವಳನ್ನ ವೀಡಿಯೋ ಮಾಡಿದೆ. ಆ್ಯಂಡ್ ನಮ್ಮ ಮಮ್ಮಿ ಇವಾಗ ನಮ್ಮ ಜಾಹ್ನವಿಗೆ ಜಡೆ ಹಾಕ್ತಾಯಿದ್ದಾರೆ. ಅವಳದು ಕೂದಲು ತುಂಬ ಉದ್ದ ಲೆಂತ್ ಇದೆ. ಸೊ ಅವಳಿಗೆ ಯಾರಾದರೂ ಒಬ್ರು ಜಡೆ ಹಾಕಲೇಬೇಕು. ಆ್ಯಂಡ್ ತುಂಬ ತಿಕ್ಕಿದೆ ಅವಳಿಗೆ, ಸಿಕ್ಕಾಬಟ್ಟೆ ಕೂದಲು ತುಂಬ ತಿಕ್ಕಿರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ಹಿಂಸೆ. ಸೊ ಅದಕ್ಕೆ ನಮ್ಮ ಮಾಮ್ ತಲೆ ಬಚ್ತಾಯಿದ್ರು. ಆ್ಯಂಡ್ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ನಾವು ಹೋಗಿರೋದು. ಆ್ಯಂಡ್ ನಾವು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾಯಿದ್ದೀವಿ ಕಾರಲ್ಲಿ. ಅಲ್ಲಿ ತುಂಬ ಮಳೆ ಇತ್ತು. ನಾವು ಪುಷ್ಪಗಿರಿ ದೇವಸ್ಥಾನಕ್ಕೆ ನಾವು ಹೊರಟಿರೋದು. ಸೊ ನಾವು ಆ ದೇವಸ್ಥಾನ ನೋಡೇ ಇಲ್ಲ. ಹಳೆಬೀಡು ಸೈಡಲ್ಲ ಅಂತದಿರೋದು. ಹಳೆಬೀಡಿಗೆ ಹೋಗಿದ್ದೀವಿ. ಆ್ಯಂಡ್ ನಾವು ಅಲ್ಲಿ ಆ ದೇವಸ್ಥಾನ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಸೊ ಹಂಗೆ ನಮ್ಮ ದೊಡ್ಡಮ್ಮ ಹೇಳಿದ್ದಕ್ಕೆ ಕರ್ಕೊಂಡೋದ್ರು. ಇಲ್ಲೇ ಹತ್ರನೇ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋರು. ಅವ್ರ ಕಾರಲ್ಲೇ ನಾವು ಹೊರಟ್ವಿ. ಆ್ಯಂಡ್ ತುಂಬ ಮೋಡ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ತುಂಬ ಮಳೆನೂ ಕೂಡ ಬಂತು. ಆವಾಗ ನಾವಿಲ್ಲಿ ಹೋಗ್ತಾ ಇರುವಾಗಲೇ ಹನಿ ಆಗ್ತಾಯಿತ್ತು. ಸೊ ಅದಕ್ಕೆ ಇನ್ನೇನು ಬಂದಿದ್ದೀವಿ. ಮಳೆ ಏನಾರು ಬರಲಿ ನೋಡ್ಬಿಟ್ಟು ಹೋಗಲೇಬೇಕಂತ ಹೇಳ್ಬಿಟ್ಟು ಬಂದ್ವಿ ನಾವು ಪ್ಲೇಸ್ಗೆ. ಆ್ಯಂಡ್ ನಮ್ಮ ಅಕ್ಕ ಹೆಂಗೆ ಓಡ್ತೀನಿ ನೋಡು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವ್ರನ್ನೂ ವೀಡಿಯೋ ಮಾಡ್ತಿದ್ದೆ. ವೀಡಿಯೋ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಈ ಥರ ಎಲ್ಲ ಮಾಡಿದ್ರೆ ಬೈತಾರೆ. ಸೊ ನಾನು ಸ್ವಲ್ಪ ಎಲ್ಲನೂ ಯಾವ್ಯಾವ ಥರ ಆ್ಯಕ್ಟ್ ಮಾಡ್ತಿರ್ತಾರೆ ಅದನ್ನು ವೀಡಿಯೋ ಮಾಡಿ ಸ್ವಲ್ಪ ಜಾಸ್ತಿ ಕದ್ದಿ ಎಲ್ಲ ವೀಡಿಯೋ ಮಾಡ್ತಾಯಿರ್ತೀನಿ, ಅವ್ರನ್ನ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾವು ಪುಷ್ಪಗಿರಿ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ಅಲ್ಲಿ ಈಶ್ವರನ ದೇವಸ್ಥಾನ. ಸೊ ಅಲ್ಲೆಲ್ಲ ಫೋಟೋ ತೆಗಿಯೋಕ್ಕೆ ನನಗೆ ಬಿಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸಸ್ಗೆ ಬಂದ್ವಿ. ನಿಮ್ಗೆ ಇನ್ನೊಂದೇನೋ ನಾನು ತೋರಿಸ್ಬೇಕು, ಶಿವನ ಅದು ಯಾವ ಥರ ಶಿವ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ಮಳೆ ಬರ್ತಿತ್ತಲ್ಲ, ತುಂಬ ಗಾಳಿ ತುಂಬ ಮಳೆ ಎರಡೂ ಬಂತು. ಇನ್ನೇನು ವೀಡಿಯೋ ಮಾಡೋಣ ಇಷ್ಟ ಆದ್ರೂ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ವಿ. ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಬರ್ತಾಯಿದೆ ಅಂತ. ನಾವು ಬಂದಿದ್ದ ಟೈಮೇ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು, ಬೇಜಾರಾಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ. ಆದರೂ ನಾವು ಬಿಡದೆ ವೀಡಿಯೋ ಮಾಡಿದ್ದೀನಿ ನಾನು ಮಳೆಯಲ್ಲೂ ಕೂಡ. ನೋಡಿ ಇದೇ ದೇವಸ್ಥಾನ ಫ್ರೆಂಡ್ಸ್, ಈಶ್ವರ ಏನು ಚೆನ್ನಾಗಿದೆ ನೋಡಿ. ನಿಮಗೆ ಗೊತ್ತಿರಬೇಕು, ಈಶಾ ಫೌಂಡೇಶನ್ ಬೆಂಗಳೂರಲ್ಲಿ ಇರೋ ಥರನೇ ಶಿವ ಇದೆ. ಸೊ ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಇದು ಮಠ ಫುಲ್ ಸೈಲೆಂಟು. ಈ ಮಠಗಳಂದರೆ ನಿಮಗೆ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ. ಸಿದ್ಧಗಂಗೆ ಮಠ ನೋಡಿದ್ರಲ್ಲ, ಸೇಮ್ ಅದೇ ಥರನೇ ಇತ್ತು ನೋಡಿ. ಶಿವ ಅಂತೂ ಅಲ್ಟಿಮೇಟ್ ಆಗಿತ್ತು. ಅಲ್ಲಿ ಬಿಸಿಲು ಟೈಮಲ್ಲಿ ಬಂದರೆ ಹೋಗೋಕ್ಕಾಗಲ್ಲ ಅಂತ, ಮಳೆ ಟೈಮಲ್ಲಿ ಬಂದರೆ ಇದೊಂದು ಗೋಳು ಫ್ರೆಂಡ್ಸ್. ಸೊ ಅದಕ್ಕೆ ನೀವು ನೋಡ್ಕೊಂಡು ಹೋಗಿ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಹೋಗಿ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮಕ್ಕಳು ಸಮ್ಮರ್ ಇರೋದ್ರಿಂದ ನಿಮಗೆ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಕೂಡ ಇದೆ ಪ್ಲೇಸು. ಆ್ಯಂಡ್ ಮಳೆ ನಿಲ್ತು, ನೀನು ಹೊರಡೋಣ. ಆಗಲೇ ಟೈಮ್ ಬೇರೆ 6 ಆಗ್ತಿತ್ತು. ಇನ್ನು ಕತ್ಲೆ ಆದರೆ ಅಲ್ಲಿ ರೋಡ್ ಸೈಡೆಲ್ಲ ಕಾಡು ಅಲ್ವಾ, ಚೆನ್ನಾಗಿರಲ್ಲ, ಬೇಗ ಹೊರಟುಬಿಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾಯಿದ್ದೋ. ಸೊ ಮಳೆ ಬರ್ತಾಯಿತ್ತು. ನಾನು ಆ ಹೂವು ಕಿತ್ಕೊಂಡು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಅಂತ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ಹಾಸನಲ್ಲಿರೋದು. ಸೊ ಎಲ್ಲ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ. ಹಾಸನಿಂದ ಹಳೆಬೀಡು ಬಿಟ್ಟು ಹೋಗ್ಬೇಕನ್ಸುತ್ತೆ ಇದಕ್ಕೆ. ದಯವಿಟ್ಟು ಎಲ್ಲ ಹೋಗಿ ನೋಡಿ, ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ದೆ. ಶಿವಮ್ಮದು ತುಂಬ ಚೆನ್ನಾಗಿತ್ತು, ಅಲ್ಲಿ ಹೋಗಲಿಲ್ಲ, ಅದೊಂದೇ ಮಿಸ್ ಆಗಿದ್ದು. ಸೊ ನೆಕ್ಸ್ಟ್ ಇನ್ನು ಕೆಳಗಡೆ ಬಂದಾಗ ಅಲ್ಲಿ ಹೋಟೆಲ್ ಇತ್ತ, ಕಾಫಿ ಕುಡಿಯೋಣ ಅಂತ ಹೇಳಿದ್ರು. ಸರಿ ಬೇಡ, ಮಳೆ ಬರ್ತಿದೆ, ಫಸ್ಟು ಹೊರಟು ಬಿಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ನೆಕ್ಸ್ಟು ನೀನು ಮಳೆಯಲ್ಲಿ ಎಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಾನು ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ವೀಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದು ಫುಲ್ಲು ಮಳೆ ಬರುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸೊ ಅದು ಮೇಲಿರೋದ್ರಿಂದ ನಾವು ಕೆಳಗಡೆ ವೀಡಿಯೋ ಮಾಡೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ.
ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.